ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ವಿಧಾನಸೌಧದಲ್ಲಿ 25 ಲಕ್ಷ ರೂಪಾಯಿ ಸೀಸ್ ಮಾಡಿದಂತಹ ಪ್ರಕರಣದ ಮರು ತನಿಖೆಗೆ ಕೋರ್ಟ್ ಆದೇಶ ನೀಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕ್ಲೀನ್ ಚೀಟ್ ಸಿಕ್ಕಿದ್ದ ಕೇಸ್ಗೆ ಮರು ತನಿಖೆ ಮಾಡೋದಕ್ಕೆ ಕೋರ್ಟ್ ಆದೇಶ ನೀಡಿದೆ. ಲೋಕಾಯುಕ್ತ ಕೋರ್ಟ್ನಿಂದ ಮರು ತನಿಖೆಗೆ ಆದೇಶ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿಧಾನಸೌಧದಲ್ಲಿ 25 ಲಕ್ಷ ಹಣ ಪತ್ತೆಯಾಗಿತ್ತು, ಅದನ್ನ ಸೀಸ್ ಮಾಡಲಾಗಿತ್ತು. ಯಾವ ಕಾರಣಕ್ಕೆ ಅಲ್ಲಿಗೆ ತಂದಿದ್ರು ಇದೆಲ್ಲವೂ ಕೂಡ ದೊಡ್ಡ ಪ್ರಶ್ನೆಯಾಗಿತ್ತು. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಂಗ ಶೆಟ್ಟಿ ಅವರ ಹೆಸರನ್ನ ಕೂಡ ಕೈ ಬಿಡಲಾಗಿತ್ತು. ಕ್ಲೀನ್ ಚೀಟ್ ಸಿಕ್ಕಿತ್ತು. ಆದರೆ ಕೋರ್ಟ್ ಈ ಕೇಸ್ಗೆ ಮರುಜೀವ ನೀಡಿದೆ. ಮತ್ತೊಮ್ಮೆ ತನಿಖೆ ಮಾಡೋದಕ್ಕೆ ಆದೇಶ ನೀಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈ ಕೇಸ್ನ ಹಿಸ್ಟ್ರಿ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಶ್ರುತಿ, ಏನು ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಂತ ಪುಟ್ಟರಂಗ ಶೆಟ್ಟಿ ಅವರ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಮೋಹನ್ ಅನ್ನೋರ್ ಬಳಿ 25 ಲಕ್ಷ ಹಣ ಅದು ವಿಧಾನಸೌಧದ ಮುಂದ್ಗಡೆನೆ ಸಿಕ್ಕಿ ಬೀಳುವಂತದ್ದು. ಈ ಬಗ್ಗೆ ಒಂದು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗುತ್ತೆ. ಪುಟ್ಟರಂಗ ಶೆಟ್ಟಿ ಅವರಿಗೆ ಕೊಡೋದಕ್ಕೆ ಹೋಗ್ತಾ ಇದ್ರು ಈ ಹಣವನ್ನ. ಇದರಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ. ಯಾವುದೋ ಒಂದು ನಿರ್ದಿಷ್ಟವಾದಂತ ಕೆಲಸಕ್ಕೆ ಸಂಬಂಧಿಸಿದಂತೆ ನಡೀತಾ ಇದ್ದಂತ ಭ್ರಷ್ಟಾಚಾರ ಇದು ಅಂತೇಳಿ ಆರೋಪ ಮಾಡಿ ಪ್ರಕರಣ ದಾಖಲಾಗಿರುತ್ತೆ. ಅದರಲ್ಲಿ ಇದ್ರ ಬಗ್ಗೆ ತನಿಖೆಯನ್ನು ನಡೆಸುವಂತ ಲೋಕಾಯುಕ್ತ ಅಧಿಕಾರಿಗಳು ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಆದ್ರೆ ಏನು ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿಯ ಹೆಸರನ್ನ ಬಿಟ್ಟು ಕೇವಲ ಮೋಹನ್ ಅಂತೇಳಿ ಏನು 25 ಲಕ್ಷ ಹಣ ಸಿಕ್ಕಿರುತ್ತೆ ಆತನ ಮೇಲೆ ಮಾತ್ರ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರ್ತಾರೆ. ಆದ್ರೆ ಇದ್ರ ಬಗ್ಗೆ ಸಾಕಷ್ಟು ಅಪಸ್ವರಗಳಿರ್ತವೆ. ಈ ಹಿನ್ನೆಲೆಯಲ್ಲಿ ಇದರ ವಿಚಾರಣೆ ಲೋಕಾಯುಕ್ತ ವಿಶೇಷ ಕೋರ್ಟ್ ನಲ್ಲಿ ನಡೆಯುವಂತದ್ದು. ಕೋರ್ಟ್ ಈಗ ಅಂತಿಮವಾಗಿ ಹೇಳಿರ್ತಕ್ಕಂಥದ್ದು ಈ ಒಂದು ವಿಚಾರಕ್ಕೆ ಪುಟ್ಟರಂಗ ಶೆಟ್ಟಿ ಅವರನ್ನ ಚಾರ್ಜ್ ಶೀಟ್ ನಿಂದ ಬಿಟ್ಟಿರೋದ್ರ ಬಗ್ಗೆ ಕೋರ್ಟ್ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಂಪೂರ್ಣ ಪ್ರಕರಣದ ಮರು ತನಿಖೆಯನ್ನ ಮಾಡಿ ಈ ಒಂದು ತನಿಖಾ ವಿಧಾನ ಏನ್ ಲೋಕಾಯುಕ್ತ ಪೊಲೀಸರು ಮಾಡಿದರೆ ಇದರಿಂದ ನ್ಯಾಯಾಲಯ ತೃಪ್ತ ಆಗಿಲ್ಲ. ಹೀಗಾಗಿ 3 ತಿಂಗಳೊಳಗಡೆ ಸಂಪೂರ್ಣ ಪ್ರಕರಣದ ತನಿಖೆಯನ್ನ ಮಾಡಿ ವರದಿಯನ್ನ ಸಲ್ಲಿಸಬೇಕು ಅಂತೇಳಿ ಸೂಚಿಸಿರ್ತಕ್ಕಂಥದ್ದು. ಹೀಗಾಗಿ ಏನು ಒಂದ್ ಕಡೆ ಚಾರ್ಜ್ ಶೀಟ್ ನಿಂದ ಕೈ ಬಿಟ್ರು ಅಂತೇಳಿ ಈ ಕೇಸ್ನಿಂದ ಪಾರಾದೆ ಅಂದ್ಕೊಂಡಿದ್ದಂತ ಪುಟ್ಟರಂಗ ಶೆಟ್ಟಿ ಅವರಿಗೆ ಈಗ ಮತ್ತೆ ತನಿಖೆಯ ಬಿಸಿ ಎದುರಾಗುವಂತದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ವಿಧಾನಸೌಧದಲ್ಲಿ 25 ಲಕ್ಷ ರೂಪಾಯಿ ಸೀಸ್ ಮಾಡಿದಂತಹ ಪ್ರಕರಣದ ಮರು ತನಿಖೆಗೆ ಕೋರ್ಟ್ ಆದೇಶ ನೀಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕ್ಲೀನ್ ಚೀಟ್ ಸಿಕ್ಕಿದ್ದ ಕೇಸ್ಗೆ ಮರು ತನಿಖೆ ಮಾಡೋದಕ್ಕೆ ಕೋರ್ಟ್ ಆದೇಶ ನೀಡಿದೆ. ಲೋಕಾಯುಕ್ತ ಕೋರ್ಟ್ನಿಂದ ಮರು ತನಿಖೆಗೆ ಆದೇಶ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿಧಾನಸೌಧದಲ್ಲಿ 25 ಲಕ್ಷ ಹಣ ಪತ್ತೆಯಾಗಿತ್ತು, ಅದನ್ನ ಸೀಸ್ ಮಾಡಲಾಗಿತ್ತು. ಯಾವ ಕಾರಣಕ್ಕೆ ಅಲ್ಲಿಗೆ ತಂದಿದ್ರು ಇದೆಲ್ಲವೂ ಕೂಡ ದೊಡ್ಡ ಪ್ರಶ್ನೆಯಾಗಿತ್ತು. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಂಗ ಶೆಟ್ಟಿ ಅವರ ಹೆಸರನ್ನ ಕೂಡ ಕೈ ಬಿಡಲಾಗಿತ್ತು. ಕ್ಲೀನ್ ಚೀಟ್ ಸಿಕ್ಕಿತ್ತು. ಆದರೆ ಕೋರ್ಟ್ ಈ ಕೇಸ್ಗೆ ಮರುಜೀವ ನೀಡಿದೆ. ಮತ್ತೊಮ್ಮೆ ತನಿಖೆ ಮಾಡೋದಕ್ಕೆ ಆದೇಶ ನೀಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈ ಕೇಸ್ನ ಹಿಸ್ಟ್ರಿ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಶ್ರುತಿ, ಏನು ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಂತ ಪುಟ್ಟರಂಗ ಶೆಟ್ಟಿ ಅವರ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಮೋಹನ್ ಅನ್ನೋರ್ ಬಳಿ 25 ಲಕ್ಷ ಹಣ ಅದು ವಿಧಾನಸೌಧದ ಮುಂದ್ಗಡೆನೆ ಸಿಕ್ಕಿ ಬೀಳುವಂತದ್ದು. ಈ ಬಗ್ಗೆ ಒಂದು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗುತ್ತೆ. ಪುಟ್ಟರಂಗ ಶೆಟ್ಟಿ ಅವರಿಗೆ ಕೊಡೋದಕ್ಕೆ ಹೋಗ್ತಾ ಇದ್ರು ಈ ಹಣವನ್ನ. ಇದರಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ. ಯಾವುದೋ ಒಂದು ನಿರ್ದಿಷ್ಟವಾದಂತ ಕೆಲಸಕ್ಕೆ ಸಂಬಂಧಿಸಿದಂತೆ ನಡೀತಾ ಇದ್ದಂತ ಭ್ರಷ್ಟಾಚಾರ ಇದು ಅಂತೇಳಿ ಆರೋಪ ಮಾಡಿ ಪ್ರಕರಣ ದಾಖಲಾಗಿರುತ್ತೆ. ಅದರಲ್ಲಿ ಇದ್ರ ಬಗ್ಗೆ ತನಿಖೆಯನ್ನು ನಡೆಸುವಂತ ಲೋಕಾಯುಕ್ತ ಅಧಿಕಾರಿಗಳು ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಆದ್ರೆ ಏನು ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿಯ ಹೆಸರನ್ನ ಬಿಟ್ಟು ಕೇವಲ ಮೋಹನ್ ಅಂತೇಳಿ ಏನು 25 ಲಕ್ಷ ಹಣ ಸಿಕ್ಕಿರುತ್ತೆ ಆತನ ಮೇಲೆ ಮಾತ್ರ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರ್ತಾರೆ. ಆದ್ರೆ ಇದ್ರ ಬಗ್ಗೆ ಸಾಕಷ್ಟು ಅಪಸ್ವರಗಳಿರ್ತವೆ. ಈ ಹಿನ್ನೆಲೆಯಲ್ಲಿ ಇದರ ವಿಚಾರಣೆ ಲೋಕಾಯುಕ್ತ ವಿಶೇಷ ಕೋರ್ಟ್ ನಲ್ಲಿ ನಡೆಯುವಂತದ್ದು. ಕೋರ್ಟ್ ಈಗ ಅಂತಿಮವಾಗಿ ಹೇಳಿರ್ತಕ್ಕಂಥದ್ದು ಈ ಒಂದು ವಿಚಾರಕ್ಕೆ ಪುಟ್ಟರಂಗ ಶೆಟ್ಟಿ ಅವರನ್ನ ಚಾರ್ಜ್ ಶೀಟ್ ನಿಂದ ಬಿಟ್ಟಿರೋದ್ರ ಬಗ್ಗೆ ಕೋರ್ಟ್ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಂಪೂರ್ಣ ಪ್ರಕರಣದ ಮರು ತನಿಖೆಯನ್ನ ಮಾಡಿ ಈ ಒಂದು ತನಿಖಾ ವಿಧಾನ ಏನ್ ಲೋಕಾಯುಕ್ತ ಪೊಲೀಸರು ಮಾಡಿದರೆ ಇದರಿಂದ ನ್ಯಾಯಾಲಯ ತೃಪ್ತ ಆಗಿಲ್ಲ. ಹೀಗಾಗಿ 3 ತಿಂಗಳೊಳಗಡೆ ಸಂಪೂರ್ಣ ಪ್ರಕರಣದ ತನಿಖೆಯನ್ನ ಮಾಡಿ ವರದಿಯನ್ನ ಸಲ್ಲಿಸಬೇಕು ಅಂತೇಳಿ ಸೂಚಿಸಿರ್ತಕ್ಕಂಥದ್ದು. ಹೀಗಾಗಿ ಏನು ಒಂದ್ ಕಡೆ ಚಾರ್ಜ್ ಶೀಟ್ ನಿಂದ ಕೈ ಬಿಟ್ರು ಅಂತೇಳಿ ಈ ಕೇಸ್ನಿಂದ ಪಾರಾದೆ ಅಂದ್ಕೊಂಡಿದ್ದಂತ ಪುಟ್ಟರಂಗ ಶೆಟ್ಟಿ ಅವರಿಗೆ ಈಗ ಮತ್ತೆ ತನಿಖೆಯ ಬಿಸಿ ಎದುರಾಗುವಂತದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ವಿಧಾನಸೌಧದಲ್ಲಿ 25 ಲಕ್ಷ ರೂಪಾಯಿ ಸೀಸ್ ಮಾಡಿದಂತಹ ಪ್ರಕರಣದ ಮರು ತನಿಖೆಗೆ ಕೋರ್ಟ್ ಆದೇಶ ನೀಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕ್ಲೀನ್ ಚೀಟ್ ಸಿಕ್ಕಿದ್ದ ಕೇಸ್ಗೆ ಮರು ತನಿಖೆ ಮಾಡೋದಕ್ಕೆ ಕೋರ್ಟ್ ಆದೇಶ ನೀಡಿದೆ.
ಲೋಕಾಯುಕ್ತ ಕೋರ್ಟ್ನಿಂದ ಮರು ತನಿಖೆಗೆ ಆದೇಶ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ವಿಧಾನಸೌಧದಲ್ಲಿ 25 ಲಕ್ಷ ಹಣ ಪತ್ತೆಯಾಗಿತ್ತು, ಅದನ್ನ ಸೀಸ್ ಮಾಡಲಾಗಿತ್ತು. ಯಾವ ಕಾರಣಕ್ಕೆ ಅಲ್ಲಿಗೆ ತಂದಿದ್ರು ಇದೆಲ್ಲವೂ ಕೂಡ ದೊಡ್ಡ ಪ್ರಶ್ನೆಯಾಗಿತ್ತು. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಂಗ ಶೆಟ್ಟಿ ಅವರ ಹೆಸರನ್ನ ಕೂಡ ಕೈ ಬಿಡಲಾಗಿತ್ತು, ಕ್ಲೀನ್ ಚೀಟ್ ಸಿಕ್ಕಿತ್ತು. ಆದ್ರೆ ಕೋರ್ಟ್ ಈ ಕೇಸ್ಗೆ ಮರುಜೀವ ನೀಡಿದೆ, ಮತ್ತೊಮ್ಮೆ ತನಿಖೆ ಮಾಡೋದಕ್ಕೆ ಆದೇಶ ನೀಡಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈ ಕೇಸ್ನ ಹಿಸ್ಟ್ರಿ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಶ್ರುತಿ, ಏನು ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಂತ ಪುಟ್ಟರಂಗ ಶೆಟ್ಟಿ ಅವರ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಮೋಹನ್ ಅನ್ನೋರ್ ಬಳಿ 25 ಲಕ್ಷ ಹಣ ಅದು ವಿಧಾನಸೌಧದ ಮುಂದ್ಗಡೆನೆ ಸಿಕ್ಕಿ ಬೀಳುವಂತದ್ದು. ಈ ಬಗ್ಗೆ ಒಂದು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗುತ್ತೆ. ಪುಟ್ಟರಂಗ ಶೆಟ್ಟಿ ಅವರಿಗೆ ಕೊಡೋದಕ್ಕೆ ಹೋಗ್ತಾ ಇದ್ರು ಈ ಹಣವನ್ನ. ಇದರಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ. ಯಾವುದೋ ಒಂದು ನಿರ್ದಿಷ್ಟವಾದಂತ ಕೆಲಸಕ್ಕೆ ಸಂಬಂಧಿಸಿದಂತೆ ನಡೀತಾ ಇದ್ದಂತ ಭ್ರಷ್ಟಾಚಾರ ಇದು ಅಂತೇಳಿ ಆರೋಪ ಮಾಡಿ ಪ್ರಕರಣ ದಾಖಲಾಗಿರುತ್ತೆ. ಅದರಲ್ಲಿ ಇದ್ರ ಬಗ್ಗೆ ತನಿಖೆಯನ್ನು ನಡೆಸುವಂತ ಲೋಕಾಯುಕ್ತ ಅಧಿಕಾರಿಗಳು ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಆದ್ರೆ ಏನು ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿಯ ಹೆಸರನ್ನ ಬಿಟ್ಟು ಕೇವಲ ಮೋಹನ್ ಅಂತೇಳಿ ಏನು 25 ಲಕ್ಷ ಹಣ ಸಿಕ್ಕಿರುತ್ತೆ ಆತನ ಮೇಲೆ ಮಾತ್ರ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರ್ತಾರೆ. ಆದ್ರೆ ಇದ್ರ ಬಗ್ಗೆ ಸಾಕಷ್ಟು ಅಪಸ್ವರಗಳಿರ್ತವೆ. ಈ ಹಿನ್ನೆಲೆಯಲ್ಲಿ ಇದರ ವಿಚಾರಣೆ ಲೋಕಾಯುಕ್ತ ವಿಶೇಷ ಕೋರ್ಟ್ ನಲ್ಲಿ ನಡೆಯುವಂತದ್ದು. ಕೋರ್ಟ್ ಈಗ ಅಂತಿಮವಾಗಿ ಹೇಳಿರ್ತಕ್ಕಂಥದ್ದು ಈ ಒಂದು ವಿಚಾರಕ್ಕೆ ಪುಟ್ಟರಂಗ ಶೆಟ್ಟಿ ಅವರನ್ನ ಚಾರ್ಜ್ ಶೀಟ್ ನಿಂದ ಬಿಟ್ಟಿರೋದ್ರ ಬಗ್ಗೆ ಕೋರ್ಟ್ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಂಪೂರ್ಣ ಪ್ರಕರಣದ ಮರು ತನಿಖೆಯನ್ನ ಮಾಡಿ ಈ ಒಂದು ತನಿಖಾ ವಿಧಾನ ಏನ್ ಲೋಕಾಯುಕ್ತ ಪೊಲೀಸರು ಮಾಡಿದರೆ ಇದರಿಂದ ನ್ಯಾಯಾಲಯ ತೃಪ್ತ ಆಗಿಲ್ಲ. ಹೀಗಾಗಿ 3 ತಿಂಗಳೊಳಗಡೆ ಸಂಪೂರ್ಣ ಪ್ರಕರಣದ ತನಿಖೆಯನ್ನ ಮಾಡಿ ವರದಿಯನ್ನ ಸಲ್ಲಿಸಬೇಕು ಅಂತೇಳಿ ಸೂಚಿಸಿರ್ತಕ್ಕಂಥದ್ದು. ಹೀಗಾಗಿ ಏನು ಒಂದ್ ಕಡೆ ಚಾರ್ಜ್ ಶೀಟ್ ನಿಂದ ಕೈ ಬಿಟ್ರು ಅಂತೇಳಿ ಈ ಕೇಸ್ನಿಂದ ಪಾರಾದೆ ಅಂದ್ಕೊಂಡಿದ್ದಂತ ಪುಟ್ಟರಂಗ ಶೆಟ್ಟಿ ಅವರಿಗೆ ಈಗ ಮತ್ತೆ ತನಿಖೆಯ ಬಿಸಿ ಎದುರಾಗುವಂತದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ವಿಧಾನಸೌಧದಲ್ಲಿ 25 ಲಕ್ಷ ರೂಪಾಯಿ ಸೀಸ್ ಮಾಡಿದಂತಹ ಪ್ರಕರಣದ ಮರು ತನಿಖೆಗೆ ಕೋರ್ಟ್ ಆದೇಶ ನೀಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕ್ಲೀನ್ ಚೀಟ್ ಸಿಕ್ಕಿದ್ದ ಕೇಸ್ಗೆ ಮರು ತನಿಖೆ ಮಾಡೋದಕ್ಕೆ ಕೋರ್ಟ್ ಆದೇಶ ನೀಡಿದೆ. ಲೋಕಾಯುಕ್ತ ಕೋರ್ಟ್ನಿಂದ ಮರು ತನಿಖೆಗೆ ಆದೇಶ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವಿಧಾನಸೌಧದಲ್ಲಿ 25 ಲಕ್ಷ ಹಣ ಪತ್ತೆಯಾಗಿತ್ತು, ಅದನ್ನ ಸೀಸ್ ಮಾಡಲಾಗಿತ್ತು. ಯಾವ ಕಾರಣಕ್ಕೆ ಅಲ್ಲಿಗೆ ತಂದಿದ್ರು ಇದೆಲ್ಲವೂ ಕೂಡ ದೊಡ್ಡ ಪ್ರಶ್ನೆಯಾಗಿತ್ತು. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಂಗ ಶೆಟ್ಟಿ ಅವರ ಹೆಸರನ್ನ ಕೂಡ ಕೈ ಬಿಡಲಾಗಿತ್ತು, ಕ್ಲೀನ್ ಚೀಟ್ ಸಿಕ್ಕಿತ್ತು. ಆದ್ರೆ ಕೋರ್ಟ್ ಈ ಕೇಸ್ಗೆ ಮರುಜೀವ ನೀಡಿದೆ, ಮತ್ತೊಮ್ಮೆ ತನಿಖೆ ಮಾಡೋದಕ್ಕೆ ಆದೇಶ ನೀಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈ ಕೇಸ್ನ ಹಿಸ್ಟ್ರಿ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಶ್ರುತಿ, ಏನು ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಂತ ಪುಟ್ಟರಂಗ ಶೆಟ್ಟಿ ಅವರ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಮೋಹನ್ ಅನ್ನೋರ್ ಬಳಿ 25 ಲಕ್ಷ ಹಣ ಅದು ವಿಧಾನಸೌಧದ ಮುಂದ್ಗಡೆನೆ ಸಿಕ್ಕಿ ಬೀಳುವಂತದ್ದು. ಈ ಬಗ್ಗೆ ಒಂದು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗುತ್ತೆ. ಪುಟ್ಟರಂಗ ಶೆಟ್ಟಿ ಅವರಿಗೆ ಕೊಡೋದಕ್ಕೆ ಹೋಗ್ತಾ ಇದ್ರು ಈ ಹಣವನ್ನ. ಇದರಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ. ಯಾವುದೋ ಒಂದು ನಿರ್ದಿಷ್ಟವಾದಂತ ಕೆಲಸಕ್ಕೆ ಸಂಬಂಧಿಸಿದಂತೆ ನಡೀತಾ ಇದ್ದಂತ ಭ್ರಷ್ಟಾಚಾರ ಇದು ಅಂತೇಳಿ ಆರೋಪ ಮಾಡಿ ಪ್ರಕರಣ ದಾಖಲಾಗಿರುತ್ತೆ. ಅದರಲ್ಲಿ ಇದ್ರ ಬಗ್ಗೆ ತನಿಖೆಯನ್ನು ನಡೆಸುವಂತ ಲೋಕಾಯುಕ್ತ ಅಧಿಕಾರಿಗಳು ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಆದ್ರೆ ಏನು ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿಯ ಹೆಸರನ್ನ ಬಿಟ್ಟು ಕೇವಲ ಮೋಹನ್ ಅಂತೇಳಿ ಏನು 25 ಲಕ್ಷ ಹಣ ಸಿಕ್ಕಿರುತ್ತೆ ಆತನ ಮೇಲೆ ಮಾತ್ರ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರ್ತಾರೆ. ಆದ್ರೆ ಇದ್ರ ಬಗ್ಗೆ ಸಾಕಷ್ಟು ಅಪಸ್ವರಗಳಿರ್ತವೆ. ಈ ಹಿನ್ನೆಲೆಯಲ್ಲಿ ಇದರ ವಿಚಾರಣೆ ಲೋಕಾಯುಕ್ತ ವಿಶೇಷ ಕೋರ್ಟ್ ನಲ್ಲಿ ನಡೆಯುವಂತದ್ದು. ಕೋರ್ಟ್ ಈಗ ಅಂತಿಮವಾಗಿ ಹೇಳಿರ್ತಕ್ಕಂಥದ್ದು ಈ ಒಂದು ವಿಚಾರಕ್ಕೆ ಪುಟ್ಟರಂಗ ಶೆಟ್ಟಿ ಅವರನ್ನ ಚಾರ್ಜ್ ಶೀಟ್ ನಿಂದ ಬಿಟ್ಟಿರೋದ್ರ ಬಗ್ಗೆ ಕೋರ್ಟ್ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಂಪೂರ್ಣ ಪ್ರಕರಣದ ಮರು ತನಿಖೆಯನ್ನ ಮಾಡಿ ಈ ಒಂದು ತನಿಖಾ ವಿಧಾನ ಏನ್ ಲೋಕಾಯುಕ್ತ ಪೊಲೀಸರು ಮಾಡಿದರೆ ಇದರಿಂದ ನ್ಯಾಯಾಲಯ ತೃಪ್ತ ಆಗಿಲ್ಲ. ಹೀಗಾಗಿ 3 ತಿಂಗಳೊಳಗಡೆ ಸಂಪೂರ್ಣ ಪ್ರಕರಣದ ತನಿಖೆಯನ್ನ ಮಾಡಿ ವರದಿಯನ್ನ ಸಲ್ಲಿಸಬೇಕು ಅಂತೇಳಿ ಸೂಚಿಸಿರ್ತಕ್ಕಂಥದ್ದು. ಹೀಗಾಗಿ ಏನು ಒಂದ್ ಕಡೆ ಚಾರ್ಜ್ ಶೀಟ್ ನಿಂದ ಕೈ ಬಿಟ್ರು ಅಂತೇಳಿ ಈ ಕೇಸ್ನಿಂದ ಪಾರಾದೆ ಅಂದ್ಕೊಂಡಿದ್ದಂತ ಪುಟ್ಟರಂಗ ಶೆಟ್ಟಿ ಅವರಿಗೆ ಈಗ ಮತ್ತೆ ತನಿಖೆಯ ಬಿಸಿ ಎದುರಾಗುವಂತದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ವಿಧಾನಸೌಧದಲ್ಲಿ 25 ಲಕ್ಷ ರೂಪಾಯಿ ಸೀಸ್ ಮಾಡಿದಂತಹ ಪ್ರಕರಣದ ಮರು ತನಿಖೆಗೆ ಕೋರ್ಟ್ ಆದೇಶ ನೀಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕ್ಲೀನ್ ಚೀಟ್ ಸಿಕ್ಕಿದ್ದ ಕೇಸ್ಗೆ ಮರು ತನಿಖೆ ಮಾಡೋದಕ್ಕೆ ಕೋರ್ಟ್ ಆದೇಶ ನೀಡಿದೆ. ಲೋಕಾಯುಕ್ತ ಕೋರ್ಟ್ನಿಂದ ಮರು ತನಿಖೆಗೆ ಆದೇಶ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವಿಧಾನಸೌಧದಲ್ಲಿ 25 ಲಕ್ಷ ಹಣ ಪತ್ತೆಯಾಗಿತ್ತು, ಅದನ್ನ ಸೀಸ್ ಮಾಡಲಾಗಿತ್ತು. ಯಾವ ಕಾರಣಕ್ಕೆ ಅಲ್ಲಿಗೆ ತಂದಿದ್ರು ಇದೆಲ್ಲವೂ ಕೂಡ ದೊಡ್ಡ ಪ್ರಶ್ನೆಯಾಗಿತ್ತು.
ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಂಗ ಶೆಟ್ಟಿ ಅವರ ಹೆಸರನ್ನ ಕೂಡ ಕೈ ಬಿಡಲಾಗಿತ್ತು, ಕ್ಲೀನ್ ಚೀಟ್ ಸಿಕ್ಕಿತ್ತು. ಆದ್ರೆ ಕೋರ್ಟ್ ಈ ಕೇಸ್ಗೆ ಮರುಜೀವ ನೀಡಿದೆ, ಮತ್ತೊಮ್ಮೆ ತನಿಖೆ ಮಾಡೋದಕ್ಕೆ ಆದೇಶ ನೀಡಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈ ಕೇಸ್